ಫೋಟೋ ಶೂಟ್ ಇಂದ ಹಿಡಿದು ಎಲ್ಲವರೆಗೂ ಪ್ರತಿ ಹಂತದಲ್ಲಿ ಅವರು ಇದ್ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಅಂದ್ರೆ ಕಂಟೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗೇ ಇರೋದು. ಅಂದ್ರೆ ಈ ಸಿನಿಮಾ ಏನು ಅಂತಂದ್ರೆ ಇವಾಗ ರಾಬರ್ಟ್ ಮಾಡಿದಾಗ ನಾನು ಜಾಸ್ತಿ ಕಂಟೆಂಟ್ ಇಲ್ಲ, ಯಾಕಂದ್ರೆ ಫಸ್ಟ್ ಸಿನಿಮಾ ರಾಬರ್ಟ್ ಬಾಸ್ ಜೊತೆ ಏನು ಇರ್ತದೆ. ರಾಬರ್ಟ್ ಮಾಡಿದಾಗ ನಾನು ಜಾಸ್ತಿ ಕಂಟೆಂಟ್ ಇಲ್ಲ, ಯಾಕಂದ್ರೆ ಫಸ್ಟ್ ಸಿನಿಮಾ ರಾಬರ್ಟ್ ಬಾಸ್ ಜೊತೆ ಏನು ಇರ್ತದೆ. ಅಭಿಮಾನಿಗಳು ಏನೋ ನಂಬರ್ ಕಲೆಕ್ಟ್ ಮಾಡ್ಬಿಡ್ತಾರೆ. ಒಂದ್ಸ ಸ್ಕ್ರಿಪ್ಟ್ ಫೈನಲ್ ಆದ್ಮೇಲೆ ನೀವು ಒಂದ್ಸ ಫುಲ್ ರೀಡಿಂಗ್ ಕೊಟ್ರೆ ಅವ್ರು ತುಂಬಾ ನಂಬಿಕೆ ಅವ್ರ ಮೇಲೆ. ಅಂದ್ರೆ ಅವರ ಹಿಂದಿನ ಸಿನಿಮಾ ಅಷ್ಟು ಪ್ರೂವ್ ಮಾಡಿದ್ದಾರೆ. ಹಳ್ಳಿ ಸೊಗಡಿನ ಮಾಸ್ ಕಲ್ಟ್ ಮೂವಿನೇ ಒಂದು ಟ್ರೈ ಮಾಡ್ತಾ ಇರೋದು. ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು, ಬೇರೆ ಲೆವೆಲಿನ ಒಂದು ಕಂಟೆಂಟ್ ಅದು. ಯಾಕಂದ್ರೆ ದಿವಸ ಬೇರೆ, ಇವಾಗ ಬೇರೆ. ಇವಾಗ ನಾವು ಅದೇ ಫ್ರೀಡಮ್ ನಿಮ್ಮ ಪ್ರಕಾರನೇ ಆಯ್ಕೆ ಮಾಡ್ಕೊಂಡು ಕತೆಗೆ ಎಷ್ಟು ಬೇಕಾಗುತ್ತೆ. ಕನ್ನಡ ಸಿನಿಮಾಗೆ ಇವಾಗ ಮೇನ್ ಆಗಿ ಹೇಳ್ಬೇಕಂದ್ರೆ ರೈಟರ್ಸ್ ಕಡಿಮೆ ಇದ್ದಾರೆ. ಚಿತ್ತಾರ ಮ್ಯಾಗಝಿನ್ಗೆ ಇವಾಗ 14 ವರ್ಷಗಳು ಕಳೆದಿದೆ. ಸೊ ನನಗೆ ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ನೆನಪು ಅಂದ್ರೆ ಮ್ಯಾಗಝಿನ್ಸ್ ಅಲ್ಲಿ ಈ ತರ ಕ್ವಾಲಿಟಿ ಅನ್ನ ಶುರು ಮಾಡಿದ್ದೆ ಚಿತ್ತಾರ. ಅವಾಗ ನನ್ಗೆ ಅನ್ಸಿತ್ತು, ಇವಾಗ ನನ್ಗೆ ಫಿಲ್ಮ್ ಫೇರ್ ಅವೆಲ್ಲ ನೋಡಿದಾಗ ಈ ತರ ಕ್ವಾಲಿಟಿ ಕನ್ನಡದಲ್ಲಿ ಇಲ್ಲಲ್ಲಪ್ಪ ಅಂತ ನನ್ಗೆ ಅವಾಗ ಯೋಚನೆ ಇತ್ತು. ಬಟ್ ಇದು ಬಂದಾಗ ನನ್ಗೆ ಒಂದು ಈ ತರದೊಂದು ಕನ್ನಡದಲ್ಲಿ ಶುರುವಾಯ್ತಾ, ಮತ್ತೆ ಇಷ್ಟೆಲ್ಲ ಮಾಡ್ಕೊಂಡು ಕನ್ನಡದಲ್ಲಿ ಸರ್ವೈವ್ ಆಗದ ಒಂದು ಕ್ವಶನ್ಸ್ ಇತ್ತು. ಬಟ್ ಇವಾಗ 14 ವರ್ಷ ಕಂಪ್ಲೀಟ್ ಆಗಿದ್ದು ತುಂಬಾ ಖುಷಿ ವಿಚಾರ. ಮತ್ತೆ ಮ್ಯಾಗಝಿನ್ಸ್ ಕ್ವಾಲಿಟಿ ಮತ್ತೆ ಅದ್ರ ರೈಟಿಂಗ್ ಮತ್ತೆ ಹೊಸ ನಿರ್ದೇಶಕರಿಗೆ ಕೊಡೋ ಪ್ರೋತ್ಸಾಹ. ಯಾಕಂದ್ರೆ ನಾನು ಈ ಮ್ಯಾಗಝಿನ್ ಫಸ್ಟ್ ಟೈಮ್ ಡೈರೆಕ್ಷನ್ ದಲ್ಲಿ ಇದರಲ್ಲೂ ಇಂಟರ್ವ್ಯೂ ಮಾಡಿದ್ದೆ. ಇವಾಗ ಇದು ಮ್ಯಾಗಝಿನ್ಸ್ ಅಲ್ಲದೆ ಇವಾಗ ಅವಾರ್ಡ್ಸ್ ಕೊಡೋದು ಒಂದು ಹೊಸ ಬೆಳವಣಿಗೆ. ಅದನ್ನು 8th 7th ಇರ್ಬೇಕನ್ಸುತ್ತೆ. ಅದ್ರದ್ದು ಒಂದು ಹೊಸ ಬೆಳವಣಿಗೆ, ಹೊಸ ಪ್ರತಿಭೆಗಳು ಆಲ್ರೆಡಿ ಇದ್ದವ್ರನ್ನ ಗುರುತಿಸಿ ಇದು ಮಾಡೋದು. ಮತ್ತೆ ನಿಮ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗೂ ಬಂದಿದ್ದೀರಾ, ಒಳ್ಳೇದಾಗ್ಲಿ, ಇದೇ ತರ ಸಕ್ಸಸ್ ಆಗ್ಲಿ, ಇದೇ ಕ್ವಾಲಿಟಿ ಎಲ್ಲಾ ಕಡೆ ಇರ್ಲಿ ಅಂತ ಕೇಳ್ತೀನಿ. ಓಕೆ, ಅವರ ಪ್ರಿಪರೇಷನ್ಸ್ ಹೆಂಗಿತ್ತು ರಾಧನ್ ರಾಮ್ ಅವರು? ಮತ್ತೆ ಹೆಂಗೆ ನೀವು ನೋಡಿದಿರಾ ಸಿನಿಮಾ ನೋಡಿದ್ರ? ಹೆಂಗ್ ಪರ್ಫಾರ್ಮೆನ್ಸ್ ಹೆಂಗ್? ಅಯ್ಯೋ, ನಾವು ಆಕ್ಚುಲಿ ನಮ್ಗೆ ತರುಣ್ ಸರ್ಗೆ ಅವ್ರದ್ದು ವಿಡಿಯೋ ನೋಡಿದ್ವಿ, ನಮಗೆ ಕಾನ್ಫಿಡೆಂಟ್ ಇತ್ತು. ಬಟ್ ಹುಡುಗರಿಗೆಲ್ಲ ಹೇಳಿರ್ಲಿಲ್ಲ, ಏನ್ ಗೊತ್ತಿರ್ಲಿಲ್ಲ ಏನ್ ಮಾಡ್ತಾರ ಅನ್ನೋದೇ ಒಂದು. ಬಟ್ ಸ್ಟಿಲ್ ಮೊನ್ನೆ ಎಡಿಟಿಂಗ್ ಎಲ್ಲ ನೋಡಿದ್ಮೇಲೆ ಬಟ್ ಎಲ್ಲರಿಗೂ ಅಂದ್ರಿಲ್ಲ ಸರ್, ಏನ್ ಸರ್ ಆಕ್ಟಿಂಗ್ ಅವ್ರದ್ದು ಅಂತ ಮಾತಾಡ್ಕೋತಾರೆ ಇವಾಗ. ಬಟ್ ಅವ್ರ ಪ್ರಿಪರೇಷನ್ ಅದ್ ಕಾರಣ ಏನಂದ್ರೆ ತರುಣ್ ಸರ್ ಅಂದ್ರೆ ಒಬ್ರು ನೀನಾಸಮ್ ಅವರು, ನಮ್ ಫ್ರೆಂಡ್ ಧನಂಜಯ್ ಅಂತ, ಅವ್ರಿಗೆ 3 months ಈ ಕ್ಯಾರೆಕ್ಟರ್ ಒಳಗಡೆನೆ ಆಕ್ಟಿಂಗ್ ರಿಹರ್ಸಲ್ ಮಾಡಿಸ್ತಾರೆ. ಅಂದ್ರೆ ಈ ತರ ಅಂದ್ರೆ ಅದೇ ಒಂದು ಮೂಡಲ್ಲಿ ಇದ್ರು. ಯಾಕಂದ್ರೆ ಅವ್ರಿಗೆ ಹಳ್ಳಿ ಈ ವಿಚಾರಗಳು ಗೊತ್ತಿರಲಿಲ್ಲ. ಅದ್ರದ್ದು ಸುತ್ತ ಬರೀ ಕ್ಯಾರೆಕ್ಟರ್ ಅಲ್ಲದೆ ಅದ್ರದ್ದು ಬಿಹೇವಿಯರ್ ಹೇಗಿರುತ್ತೆ, ಏನು ಎತ್ತಾಗ ಎಲ್ಲಾನು ಅವರು ಟ್ರೈನಿಂಗ್ ಮಾಡ್ತಾರೆ. ಸೊ ನಮ್ಗೆಲ್ಲ ಈಸಿ ಆಯ್ತು ಅದು ಶೂಟಿಂಗ್. ಅಷ್ಟು ಪ್ರಿಪೇರ್ ಆಗಿ ಬಂದಿದ್ರು ಅವರು. ಬಾಸ್ ಜೊತೆನೆ ಲೀಲಾ ಜಾಲವಾಗಿ ಆಕ್ಟಿಂಗ್ ಮಾಡ್ತಾರೆ. ಅಷ್ಟು ಅಂದ್ರೆ ಬ್ಲಡ್ ಎಲ್ಲ ಇದೆ, ಬಟ್ ಅದೊಂದು ಪ್ರಿಪೇರ್ ಆಗ್ಬೋದು. ಆ ಪ್ಯಾಷನ್ ಇದೆಲ್ಲ ಅದು ಎಲ್ಲಿಗಾದ್ರೂ ಕರ್ಕೊಂಡು ಹೋಗುತ್ತೆ. ಪ್ರಭಾವತಿ ಅಲ್ಲ ಅವ್ರ ಹೆಸರು? ಪ್ರಭಾವತಿ. ಯಾರು ಹೇಳಿ? ಪ್ರಭಾ ಅಂತ. ಅವ್ರ ಫುಲ್ ನೇಮ್ ಪ್ರಭಾವತಿ. ಪ್ರಭಾ ಅಂತ ಅವ್ರ ಕ್ಯಾರೆಕ್ಟರ್ ನೇಮ್. ಓಕೆ, ಈಗ ಮಗಳಿಗೆ ಇವರು ಎಷ್ಟು ಸಪೋರ್ಟಿವ್ ಆಗಿದ್ರು ಅವರಮ್ಮ ಮಹಾಲಕ್ಷ್ಮಿ ಮೇಡಮ್? ಅದು ಅಂತ ಸರ್, ಅವ್ರು ಒಂದು ದಿವಸನು ಸೆಟ್ ಅವ್ರಿಲ್ದೆ ಬಂದಿಲ್ಲ. ಪ್ರತಿ ದಿನ ಅವರು ಸೆಟ್ಟಿಗೆ ಬರೋರು. ನೀವೇ ನೋಡ್ತಿರಲ್ಲ, ಎಲ್ಲಿ ಪ್ರೆಸ್ ಮೀಟ್ ಇವೆಂಟ್ಸ್ ಎಲ್ಲಿದ್ರು ಅವ್ರು ಬಂದಿರೋದು. ಫೋಟೋ ಶೂಟ್ ಇಂದ ಹಿಡಿದು ಎಲ್ಲವರೆಗೂ ಪ್ರತಿ ಹಂತದಲ್ಲಿ ಅವರು ಇದ್ ಮಾಡ್ತಾ ಇದ್ದಾರೆ. ನೋಡಿ, ಆ ತರದೊಂದು ತಾಯಿ ಸಪೋರ್ಟ್ ಇದ್ರೆ ಎಷ್ಟಕ್ಕೊಂದು ಇದಿರುತ್ತೆ. ನನ್ಗೆ ಏನೇ ಆದ್ರು, ಎಂತ ಸ್ಟಾರ್ ಆದ್ರು, ಅವಾಗೊಂದು ಗಾದೆ, ರಾಜ್ಯಕ್ಕೆ ರಾಜನಾದ್ರು ತಾಯಿ ಮಗ ಅಂತ. ಇವ್ರು ಏನೇ ಆದ್ರೂ ಅವ್ರಿಗೊಂದು ಮಗಳಲ್ವಾ. ಸೊ ನಮಗೆ ಅದ್ರಿಂದ ಗೊತ್ತಾಗ್ತೈತೆ ಎಷ್ಟು ತಾಯಿನೇ ಅಂತ. ಪ್ರತಿ ಹಂತದಲ್ಲೂ ಅವ್ರ ಜೊತೆಗಿದ್ದಾರೆ. ಅಂದ್ರೆ ಏನೇನ್ ಎಕ್ಸ್ಪ್ಲೇನ್ ಮಾಡೋರು ಅವ್ರ ಜೊತೆಗಿರ್ತಾ ಇದ್ರು. ಅವ್ರು ಕ್ಯಾಚ್ ಮಾಡ್ತಾ ಇದ್ರು, ಅವ್ರಿಗೆ ಅರ್ಥೈಸ್ತಾ ಇದ್ರು. ಇಷ್ಟು ಆಂಗಲ್ ಅಲ್ಲಿ ಅದು ವರ್ಕ್ ಮಾಡೋದ್ರಿಂದ ನೀವೇ ನೋಡಿ ಆಕ್ಟಿಂಗ್ ಅಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ ಆರಾಧನ್ ಅವ್ರ ಹತ್ರ. ಒಂದು ಎಕ್ಸ್ಪೀರಿಯನ್ಸ್ ಆಕ್ಟರ್ ತರ ಮಾಡಿದ್ದಾರೆ. ಓಕೆ, ಆಮೇಲೆ ದರ್ಶನ್ ಸರ್ ಇಷ್ಟು ಸಿನಿಮಾಗಳು ಮಾಡಿದ್ದಾರೆ. ಈ ಕಾಟೇರ ಹೇಗೆ ಡಿಫರೆಂಟ್ ಆಗ್ಬೋದು ಅವರ ವೃತ್ತಿ ಜೀವನಕ್ಕೆ? ಡಿಫ್ರೆಂಟ್ ಅಂದ್ರೆ ಕಂಟೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗೇ ಇರೋದು. ಅಂದ್ರೆ ಈ ಸಿನಿಮಾ ಏನು ಅಂತಂದ್ರೆ ಇವಾಗ
ತರುಣ್ ಸರ್ ಹೇಳೋರು, ನಾನು ಫಸ್ಟ್ ಸಿನಿಮಾ ರಾಬರ್ಟ್ ಮಾಡಿದಾಗ ನಾನು ಜಾಸ್ತಿ ಕಂಟೆಂಟ್ ಇಲ್ಲ, ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ರಾಬರ್ಟ್ ಬಾಸ್ ಜೊತೆ ಏನು ಇರ್ತದೆ ಅವ್ರು ಈಸಿಯಾಗಿ ನಾನು ಮಾಡ್ಕೊಂಡಿದ್ದೆ ಅಂತ ಹೇಳಿ. ಯಾವಾಗ ಅವ್ರು ಸೆಕೆಂಡ್ ಸಿನಿಮಾ ಅವ್ರ ಬಗ್ಗೆ ಗೊತ್ತಾಯ್ತು, ಅವ್ರ ಕಂಟೆಂಟ್ ನ ಇಟ್ಕೊಂಡು ಹೋಗೋಣ ಅಂತಾನೆ ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ಅವರು ನಮ್ಮ ಈ ತರ ಟೀಮ್ ಇಟ್ಕೊಂಡೆ ರೆಡಿ ಆಗಿರೋದು. ಯಾವಾಗ ಈ ಬಾಸ್ ಕಂಟೆಂಟ್ ಗೆ ಹೋಗ್ತಿದ್ರು ಅವಾಗ ಅಲ್ಲೇ ಯೋಚನೆನೇ ಡಿಫ್ರೆಂಟ್ ಆಗ್ಬೇಕು. ಇವಾಗ ನೋಡಿ, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರಲ್ಲ, ಒಂದು ಐಟಮ್ ಸಾಂಗ್ ಬರಲ್ಲ, ಕ್ಯಾರೆಕ್ಟರ್ಗೆನೆ ಅಷ್ಟೇನೆ. ಆ ಕ್ಯಾರೆಕ್ಟರ್ಗೆ ಕತೆಗೆ ಅವನ್ ಕ್ಯಾರೆಕ್ಟರ್ನೇ ಕುಲ್ಮೆಯಲ್ಲಿ ಮಚ್ ಮಾಡೋನು. ಸೊ ಹಳ್ಳಿಯಲ್ಲಿ ರೈತ, ಸೊ ಇಷ್ಟು ವಿಚಾರಗಳಲ್ಲಿ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿದೆ. ಅವರು ಒಂದು ಮಾಸ್ ಡೈಲಾಗ್ ಹೊಡೆದ್ರು ಅವ್ರು ಪರ್ಸನಲ್ ಆಗಿ ಒಂದ್ ಡೈಲಾಗ್ ಆಗಿ ಹೊಡೆಯಲ್ಲ ಅದ್ರಲ್ಲಿ. ಅಂದ್ರೆ ಕತೆಗೆ ಕ್ಯಾರೆಕ್ಟರ್ಗೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಅಣ್ಣನ ದೇವ್ರು ಅಂತಾರೆ, ದೇವ್ರೇ ಸೃಷ್ಟಿ ರೈತ, ಅದು ನೋಡಿ ಅದು ಅವ್ರ ಮಾಸ ಇದೆ, ಬಟ್ ಅದು ರೈತರಿಗೆ ಹೇಳುದು. ಈ ಮಚ್ಚೆ 2 ದಪ್ಪ ಕೆಂಪು ಆಗುತ್ತೆ ಒಂದ್ಸಲ ಅಂದಾಗ ಅವ್ರ ವೃತ್ತಿನ ಹೇಳೋದು, ಅವ್ರ ಅನುಭವ, ಕಾಟಾರದ ಅನುಭವ ಹೇಳ್ಬಿಟ್ರೆ ಪರ್ಸನಲ್ ಆಗಿ ಯಾವತ್ತಿಗೂ ಡೈಲಾಗು ಇಲ್ಲ ಅಲ್ಲಿ. ಸೊ ನಾವು ಎಲ್ಲಾ ಆಂಗಲ್ ಅಲ್ಲೇ ಅದಕ್ಕೆ ಕಾಟಾರನ್ನೇ ನಾವು ಇಟ್ಕೊಂಡ್ವಿ. ಅದಕ್ಕೆ ನೋಡುವಾಗ ನಾವು ಅದು ಕಾಟಾರರಾಗಿ ಕಾಣ್ತಾರೆ ಬಿಟ್ರೆ ದರ್ಶನ್ ಸರ್ ಆಗಿ ಕಾಣಲ್ಲ. ಮತ್ತೆ ಆಕ್ಟಿಂಗ್ ತುಂಬಾ ಚಾಲೆಂಜಿಂಗ್ ಬರುತ್ತೆ ಇದರಲ್ಲಿ, ಸಿನಿಮಾದಲ್ಲಿ ತುಂಬಾ ಚಾಲೆಂಜಿಂಗ್. ಒಳ್ಳೊಳ್ಳೆ ನೀವು ಸರ್ ಬಾಸ್ ನ ಆಕ್ಟಿಂಗ್ ನಾವು ನೋಡಕ್ತಿದ್ದೆ ತುಂಬಾ ಇದೆ. ಓವರ್ ಆಲ್ ನೋಡ್ಕೊಂಡ್ರೆ ಅವ್ರಿಗೆ ಇದು ಒಂದು ಬೇರೆ ತರದೇ ಒಂದು ಜಾನರ್. ಈ ಪ್ರಯತ್ನಕ್ಕೆ ಅವ್ರು ಕೈ ಜೋಡಿಸಿದ್ರಲ್ಲ, ಅದು ದೊಡ್ಡ ಖುಷಿ ಆಕ್ಚುಲಿ. ಅಂದ್ರೆ ಬೇರೆ ಸಿನಿಮಾ ತರ 10 ಜನ ಕುಡಿಯೋದು ಅದೆಲ್ಲ ಇರುತ್ತೆ, ಅದೆಲ್ಲ ಮಾಸ್ ಫೈಟ್ಸ್ ಎಲ್ಲ ಇರುತ್ತೆ. ಅಂದ್ರೆ ಒಂದು ಸ್ಟೈಲಿಶ್ ಆಗಿ ಬಿಲ್ಡಪ್ಸ್ ಕಡಿಮೆ, ಅಂದ್ರೆ ಅನ್ನೆಸೆಸರಿ ಯಾವುದು ಇರಲ್ಲ. ಅದು ನೀಡಿತ್ತಂದ್ರೆ ಅದು. ಮತ್ತೆ ಕಂಟೆಂಟ್ ಎಷ್ಟೋ ಸರಿ ಕ್ಯಾರೆಕ್ಟರ್ ಡೌನ್ ಆಗುತ್ತೆ, ಇದಾಗುತ್ತೆ, ಅದೆಲ್ಲ ಒಂದು ಕಂಟೆಂಟ್ ಏನ್ ಬೇಕು. ಮತ್ತೆ ಬೇರೆ ಕ್ಯಾರೆಕ್ಟರ್ಗಳು ಸ್ಪೇಸ್ ಕೊಡ್ಬೇಕಾಗುತ್ತೆ, ಆ ಕ್ಯಾರೆಕ್ಟರ್ಗಳು ಹೈಲೈಟ್, ಇಷ್ಟೊಂದು ವಿಚಾರ ಅದೆಲ್ಲ ಕಂಟೆಂಟ್ ಅಂತ ಬಿಟ್ಟಾಗ ಅದನ್ನೆಲ್ಲ ಬಿಡ್ಬೇಕಾಗುತ್ತೆ. ಸೊ ಅಷ್ಟು ಆಗಿ ಅವರು, ಅಂದ್ರೆ ಅವ್ರಿಗೆ ಗೊತ್ತಿದೆ ಕಂಟೆಂಟ್ ಸಿನಿಮಾ ನಾನ್ ಹೆಂಗ್ ಮಾಡ್ಬೇಕು, ನನ್ ಸಿನಿಮಾನ ಹೇಗ್ ಮಾಡ್ಬೇಕು. ಸುಮ್ನೆ ಅವರು ಸ್ಟಾರ್ ಆಗಲ್ಲ, ಅವ್ರು ಎಲ್ಲಾ ಆಂಗಲ್ ಯೋಚನೆ ಮಾಡ್ತಾರೆ. ಸೊ ಕಂಟೆಂಟ್ ಸಿನಿಮಾ ಈ ತರದ್ ಮಾಡ್ಬೇಕು. ಅವ್ರು ಕಾಸ್ಟ್ಯೂಮ್ ಇಂದ ಹಿಡಿದು ಸುಮ್ನೆ ಯಾವ ಒಂದು ಶರ್ಟ್ ಎಷ್ಟೋ ಹಳೇದ ಅದ್ ಹಾಕೋದ್ರೆ ಹಾಕೋತಾ ಇದ್ರು, ಆ ತರ ಒಂದು ಕ್ಯಾರೆಕ್ಟರ್ ಅಷ್ಟೇನೆ. ಅದಕ್ಕೋಸ್ಕರ ಅದು ಹೊಸದಾಗಿ ಕಾಣುತ್ತೆ. ಇದು ಒಂದು ಆಕ್ಷನ್ ಡ್ರಾಮಾ ಅಂತಾನೆ ಕರಿಬಹುದು. ಒಂದು ಅದ್ರ ಜೊತೆಗೆ ಒಂದು ಹಳ್ಳಿಯ ಸೊಗಡಿನ ಕತೆ, ಒಂದು ದೇಸಿ ಕತೆ, ಒಂದು ಬದುಕಿನ ಕತೆ ಅಂತಾನೆ ಹೇಳ್ಬೋದು ನಾವು. ಈ ನೆಲದ ಒಂದು ಕತೆ, ಈ ನೆಲದ ಒಂದು ಬದುಕಿನ ಕತೆ, ಒಂದು ಹೋರಾಟದ ಕತೆ. ಅಂದ್ರೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಈ ಕತೆ ಬಂದ್ಬಿಟ್ಟು ಇವತ್ತು ಬಂದ್ಬಿಡ್ತು ಹೋಯ್ತು ಅಂತಲ್ಲ, ಇನ್ನೂ ಎಷ್ಟೋ ವರ್ಷಗಳು ಇದ್ರು ಈ ಸಿನಿಮಾ ಇರುತ್ತೆ. ಅಂದ್ರೆ ಈ ಕತೆ ಟ್ರೆಂಡಿಗೆ ಬಂತು ಹೋಯ್ತು ಅಂತ ಅಲ್ಲ. ಇದು ಕತೆ ಇದು ಯಾವಾಗ್ಲೂ ಒಂದು ಉಳಿಯುವಂತ ಕತೆ. ಅಂದ್ರೆ ಈ ವ್ಯವಸ್ಥೆ ಎಲ್ಲವರೆಗೂ ಇರುತ್ತೋ ಇದು ಹಾಗೇನೆ ಇರುತ್ತೆ. ಇವ ನಾವು ಭೂತಯ್ಯನ ಮಗ ನೋಡಿರ್ಬೋದು, ಬಂಗಾರದ ಮನುಷ್ಯ ನೋಡಿರ್ಬೋದು, ಅದಕ್ಕೆ ನಾವು ಇವಾಗ ಹೆಂಗೆ ಅವು ನನ್ಗೆ ನೆನಪುಗಳು ಆಗಿ ಮತ್ತೆ ಯಾವಾಗ್ಲೂ ಸಲ್ಲುವಂತದ್ದಾಗಿರುತ್ತೋ ಈ ಸಿನಿಮಾನು ಆ ತರದ್ದು. ಯಾವಾಗ್ಲೂ ಇನ್ನು ಮುಂದಿನ 20 ವರ್ಷ ಹೋದ್ರೂ ಈ ಸಿನಿಮಾ ಸಲ್ಲುತ್ತೆ. ಒಂದು ರೈತರಿಗೆ ಈ ಘಟನೆಗಳು ಹಿಂಗಾಯ್ತಲ್ಲಪ್ಪ ಅಂತ ಈ ತರದ್ದು. ಬಟ್ ಹಾಗಂತ ನಾವು ರಿಯಲಿಸ್ಟಿಕ್ ಸೆಟ್ ಅಂತಲ್ಲ, ನಮ್ದು ಎಷ್ಟೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೀವಿ ಅಷ್ಟೇ. ಓಕೆ, ಸೂಪರ್. ಈಗ ಇಬ್ಬರಲ್ಲಿ ದರ್ಶನ್ ಸರ್ ಸಿನಿಮಾದಲ್ಲಿ ಹರಿಕೃಷ್ಣ ಅವರ ಮ್ಯೂಸಿಕ್ ಯಾವಾಗಲೂ ಹೈಲೈಟ್ ಆಗುತ್ತೆ. ಇದ್ರಲ್ಲಿ ಹೆಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದೆಲ್ಲ ಹೆಂಗೆ ಡಿಫ್ರೆಂಟ್ ಆಗಿದೆ? ಹೌದು, ಇಲ್ಲಿ ಏನಂತಂದ್ರೆ ನಿಮ್ ಮೋಷನ್ ಟೀಸರ್ ಬಿಟ್ಟಿದ್ವಲ್ಲ, ಅದ್ರಲ್ಲೇ ನೋಡಿ ಅಲ್ಲಿ ಅವರು ಒಂದು ದೇಶೀಯತೆ ಒಂದು ಇದು ತಗೊಂಡ್ಬಂದಿದ್ರು. ಅಂದ್ರೆ ಈ ತುಂಬಾ ಫೋಕ್ ಸ್ಟೈಲ್, ತರುಣ್ ಸರ್ ಹೇಳಿದ್ ಯಾವಾಗ್ಲೂ ತುಂಬಾ ಫೋಕ್ ಸ್ಟೈಲ್ ಇದರಲ್ಲಿ ಇರ್ಲಿ ಅಂತ. ಸೊ ಅದ್ರಲ್ಲಿ ಅವರು ಒಂದು ಹಂಸಲೇಖ ಜೊತೆ ಅವರು ಬೆಳೆದವರು, ಅವರಲ್ಲಿ ತುಂಬಾ ಹಿಡಿತಾ ಇದೆ. ನಮ್ಮ ಸದ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಒಳ್ಳೆ ಹಿಡಿತಾ ಇರುವಂತ ಮ್ಯೂಸಿಕ್. ನಾವು ಇದರಲ್ಲಿ ಸಿನಿಮಾದಲ್ಲಿ ತುಂಬಾ ದೇಸಿ ಮ್ಯೂಸಿಕ್ ನ ತುಂಬಾ ನೋಡ್ಬೋದು. ಒಂದು ಇವಾಗ ನಮ್ದೇ ಒಂದು ರೈತರ ಸಾಂಗ್ ನೋಡ್ರಿ, ಅದರದೊಂದು ಲೋಕಲ್ ಇನ್ಸ್ಟ್ರೂಮೆಂಟ್ಸ್ ಬಳಸಿದ್ದಾಗಲಿ, ಇದೇ ತರ ಓವರ್ ಆಲ್ ನಾವು ಇಡೀ ಸಿನಿಮಾದಲ್ಲಿ ಆ ತರದ್ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಾವೇನು ಅನ್ಕೊಂಡಿದ್ವಿ ಅದಕ್ಕೂ ಮೀರಿ ಅವರು
ಯೋಚನೆ ಮಾಡಿ ಈ ತರದ್ದೊಂದು ಮ್ಯೂಸಿಕ್ ತುಂಬಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿ ಮಾಡಿದ್ದಾರೆ. ನಿರೀಕ್ಷೆ ಅಂತಂದ್ರೆ ತುಂಬಾ ಜನ ನನಗ್ ಫೋನ್ ಮಾಡ್ತಿದ್ದಾರೆ, ಸರ್ ಚೆನ್ನಾಗಿ ಬಂದಿದ್ಯಾ ಹಾಗೆ ಹೀಗೆ ಅಂತ. ಅಭಿಮಾನಿಗಳು ಏನೋ ನಂಬರ್ ಕಲೆಕ್ಟ್ ಮಾಡ್ಬಿಡ್ತಾರೆ, ಕಲೆಕ್ಟ್ ಮಾಡ್ಬಿಟ್ಟು ಸರ್ ಚೆನ್ನಾಗ್ ಬಂದಿದ್ಯಾ, ಹಂಗ್ ಬಂದಿದ್ಯಾ, ಏನ್ ಸರ್ ತುಂಬಾ ಇಟ್ಕೊಂಡ್ಬಿಟ್ಟಿದೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಾನು ಸರ್ ನಾನೇ ಹೇಳ್ತೀನಿ, ತುಂಬಾ ನಾನೇ ನೋಡಿದ್ದೀನಿ ಫುಲ್ ಕಾಪೀಸ್ ಪಕ್ಕ. ಅಂದ್ರೆ ಅವ್ರ ಅಭಿಮಾನಿಗಳಿಗೂ ಮೋಸ ಆಗಲ್ಲ, ಅಂದ್ರೆ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಡೈಲಾಗ್ಸ್ ಇದೆ, ಅವ್ರಿಗೂ ಮೋಸ ಆಗಲ್ಲ. ಯಾರೋ ಒಬ್ಬ ಕಾಮನ್ ಆಡಿಯನ್ಸ್ ಒಂದು ಕಂಟೆಂಟ್ ಸಿನಿಮಾ ಬೇಕು ಅಂದ್ರೆ ಅವ್ರಿಗೂ ಕಂಟೆಂಟ್ ಇದೆ. ಒಂದು ಎರಡನ್ನ ಒಂದು ಬ್ಯಾಲೆನ್ಸ್ ಮಾಡಿ ಮಾಡ್ತಿರೋದೇ ಇದು ಹೊಸದು. ಸೊ ಏನಂದ್ರೆ ಈ ಪ್ರಯತ್ನಕ್ಕೆ ಜನ ಆಗ್ಲಿ ಕನ್ನಡಿಗರಾಗ್ಲಿ ಸಪೋರ್ಟ್ ಮಾಡ್ಬೇಕು. ಅವಾಗ ಇವಾಗ ಇದು ಒಂದ್ ಲೆವೆಲಿನ ಪ್ರಯತ್ನ, ಆಮೇಲೆ ಇನ್ನೊಬ್ರು ಇನ್ನೊಂದ್ ಲೆವೆಲಿನ ಪ್ರಯತ್ನ. ಒಬ್ಬ ಸ್ಟಾರ್ ಒಂದ್ ಮಟ್ಟಕ್ಕೆ ಬಂದು ಈ ಪ್ರಯತ್ನ ಮಾಡಿದಾಗ ಇನ್ನೂ ಬಹಳಷ್ಟು ಜನ ಆ ಪ್ರಯತ್ನದಲ್ಲಿ ಇರ್ತಾರೆ. ಇದು ಒಂದು ಹೆಜ್ಜೆ ಅಂತ ಅನ್ಕೋಬಹುದು. ಇದನ್ನೇ ಸಂಪೂರ್ಣ ಆಯ್ತು ಅನ್ಕೊಳಕ್ ಆಗಲ್ಲ. ಇದು ಒಂದ್ ಹೆಜ್ಜೆಯಲ್ಲಿ ನಾವ್ ಇದೀವಿ ಅಷ್ಟೇ. ಅವರು ಅಭಿಮಾನಿಗಳು ಆ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು. ಅಲ್ಲ ಅವ್ರಿಗಂತ ತರುಣ್ ಸರ್ ಆಕ್ಚುಲಿ ದರ್ಶನ್ ಸರ್ ಫ್ಯಾನ್, ನಾನು ಕೂಡ. ಎಲ್ಲಿ ಆ ಕ್ಯಾರೆಕ್ಟರ್ ಎತ್ತಬೇಕು, ಎಲ್ಲಿ ಆ ಕ್ಯಾರೆಕ್ಟರ್ ಡೌನ್ ಮಾಡ್ಬೇಕು ಅದು ಪಕ್ಕ ಗೊತ್ತಿತ್ತು. ಅಂದ್ರೆ ಪ್ರತಿ ಸೀನ್ ಚಾಲೆಂಜ್. ಅಂದ್ರೆ ಈ ಸಿನಿಮಾ ನೀವು ಸ್ಟಾರ್ಟ್ ಫ್ರೇಮ್ ಇಂದ ಎಂಡ್ ಫ್ರೇಮ್ 1, 2, 3, 10 ಅಂದ್ರು ಇದು 10, 11, 12 ಅಲ್ಲಿಂದಾನೆ ಕೌಂಟ್. ಇದು ಅಷ್ಟು ಪೀಕ್ ಅಲ್ಲೇ ಹೋಗುತ್ತೆ ಸಿನಿಮಾ, ಅಷ್ಟು ಹಿಡಿದಿಟ್ಟಿರ್ತದೆ ಸಿನಿಮಾ ಇದು ಕಂಟೆಂಟ್ ವೈಸ್. ಈಗ ಇವರು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಹೇಗೆ? ಈಗ ಕಥೆಯಲ್ಲಿ ಇನ್ವಾಲ್ವ್ ಆಗ್ತಾರ, ಅಲ್ಲ ಸಾಂಗ್ ಅಲ್ಲಿ ಡೈಲಾಗ್ ಅಲ್ಲಿ ಇನ್ವಾಲ್ವ್ ಆಗ್ತಾರ, ಅಲ್ಲ ಫ್ರೀ ಡೈರೆಕ್ಟರ್ಗೆ ಇದು ಕೊಡ್ತಾರ? ಇಲ್ಲ, ಅವ್ರು ಫಸ್ಟ್ ಸ್ಕ್ರಿಪ್ಟ್ ಹೇಳಕ್ಕೆ ಒಂದು ಫುಲ್ ರೀಡಿಂಗ್ ತಗೊಳ್ತಾರೆ, ಪ್ರತಿಯೊಂದು ರೀಡಿಂಗ್ ತಗೊಳ್ತಾರೆ. ಅಲ್ಲಿ ಅವ್ರಿಗೆ ಕ್ಲಾರಿಟಿ ಬಂತು ಅಂದ್ರೆ, ಯಾವಾಗ ಅವ್ರಿಗೆ ಕ್ಲಾರಿಟಿ ಬರುತ್ತೋ ಅಲ್ಲೂ ಬಟ್ ಅವ್ರ ಡೈರೆಕ್ಟರ್ನ ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದೇ ಇಲ್ಲ. ಅವ್ರಿಗೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೇನ್ ಅನ್ಸುತ್ತೆ, ಏನೇನ್ ಇದೆ ಅವ್ರದ್ದು ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾನ್ ಹಿಂಗ್ ಬರಲ್ಲ, ನಾನ್ ಹಿಂಗ್ ಮಾಡ್ಬೋದಾ ಡೈರೆಕ್ಟ್ರೆ, ಎಷ್ಟು ಒಂದು ಇದು ಅಂದ್ರೆ ಡೈರೆಕ್ಟ್ರೆ ಇದು ಮಾಡ್ಬೋದಾ, ಇದು ಹಿಂಗ್ ಮಾಡೋದಾ, ಡೈರೆಕ್ಟರ್ ಇನ್ನೊಂದು 1 more ತಗೋಬೋದಾ, ಆ ತರ ಒಂದ್ ಇದ್ಬಿಟ್ರೆ ಯಾರು ಅದೇನಿದ್ರು ಬಿಫೋರ್ ಒಂದ್ಸ ಸ್ಕ್ರಿಪ್ಟ್ ಫೈನಲ್ ಆದ್ಮೇಲೆ ನೀವು ಒಂದ್ಸಲ ಫುಲ್ ರೀಡಿಂಗ್ ಕೊಟ್ರೆ ಅದ್ರಲ್ಲೇ ಚರ್ಚೆಗಳಾಗುತ್ತೆ. ಅದಾದ್ಮೇಲೆ ಅಲ್ಲೆಲ್ಲ ಚರ್ಚೆ ಮಾಡಿದ್ರೆ ಅಫ್ಕೋರ್ಸ್ ಅವ್ರ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ತರುಣ್ ಸರ್ ಮೇಲೆ ತುಂಬಾ ನಂಬಿಕೆ ಅವ್ರಿಗೆ. ಅವನ್ ಸಾಂಗ್ ವಿಚಾರದೇ ಇರ್ಬೋದು, ಒಂದು ವಿಜುವಲ್ ವಿಚಾರ ಇರ್ಬೋದು, ಕಂಟೆಂಟ್ ವಿಚಾರದಲ್ಲಿ ಇರ್ಬೋದು, ಅವ್ರಿಗೆ ತುಂಬಾ ನಂಬಿಕೆ ಅವ್ರ ಮೇಲೆ. ಅಂದ್ರೆ ಅವರ ಹಿಂದಿನ ಸಿನಿಮಾ ಅಷ್ಟು ಪ್ರೂವ್ ಮಾಡಿದ್ದಾರೆ. ಆಯ್ತು ನೀನ್ ಮಾಡ್ತೀವಿ ಅಂದ್ರೆ ಆಗತ್ತೆ, ಮಾಡ್ಬಿಡು ಅಂತ ಆ ತರ ಹೇಳೋರು ಎಷ್ಟೋ ಸಾರಿ. ಒಂದ್ ಬೆನ್ ತಟ್ಟಿ ಆತರ ನಿಂತಿರೋ ಹೀರೋ ಆತರ ಜವಾಬ್ದಾರಿ ಕೊಟ್ಟಾಗ ಇವ್ರಿಗೂ ಒಂದು ಭಯ ಇತ್ತು. ಸೊ ಇವರು ಯಾವ್ದೋ ಒಂದು ಟ್ಯೂನ್ ಆದ್ಮೇಲೆ ಏನಾದ್ಮೇಲೆ ಬಾಸ್ಗೆ ತೋರ್ಸ್ಬೇಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ರೆಡಿಯಾಗಿ, ಮತ್ತೆ ಅಷ್ಟು ರೀಚೆಕ್ ಮಾಡಿನೇ ಇವರು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅದು ಒಬ್ರಿಗೊಬ್ರು ಅಷ್ಟು ನಂಬಿಕೆ ಅದು ಈ ಡೈರೆಕ್ಟರ್ ಮತ್ತು ಹೀರೋ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿ. ನೆಕ್ಸ್ಟ್ ಪ್ರಾಜೆಕ್ಟ್ ಏನೇನ್ ಮಾಡ್ತಾ ಇದಾರೆ, ಯಾರ್ಯಾರು ಹೀರೋ, ಯಾವ ಸ್ಟಾರು, ಯಾವ ರೀತಿಯ ಜಾನರ್? ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಹೇಳಕ್ ಆಗಲ್ಲ. ನೆಕ್ಸ್ಟ್ ವಿಜಯ್ ಸರ್ ಜೊತೆನೆ ನಡೀತಾ ಇದೆ. ಅದ್ರ ಜೊತೆ ಸ್ವಲ್ಪ ಬೇರೆ ಕಾಂಬಿನೇಷನ್ಸ್ ತುಂಬಾ ಸ್ಪೆಷಲ್ ಆಗಿದೆ. ಬಟ್ ಅದು ಒಂದೇ ಹೇಳ್ತೀನಿ, ಅದು ಒಂಥರ ಮಣ್ಣಿನ ಕಥೆನೆ, ಒಂದು ಊರಿನ ಕಥೆಗಳನ್ನೇ ಇಟ್ಕೊಂಡು. ಯಾಕಂದ್ರೆ ನಾವು ನೋಡಿದ್ದು ಬೆಳೆದಿದ್ದು ಅದು. ನನ್ಗೆ ಗುರು ಶಿಷ್ಯರು ಆದ್ಮೇಲೆ ತುಂಬಾ ಜನ ನನ್ಗೆ ಫೋನ್ ಮಾಡಿ ಹೇಳಿದಾಗ, ಈ ತರ ಒಂದ್ ಮಣ್ಣಿನ ಕತೆ ಹಳ್ಳಿ ಚಿತ್ರಣ ಮಾಡೋದು ತುಂಬಾ ಕಡಿಮೆ ನಿರ್ದೇಶಕರು, ನೀವು ಆ ತರದಲ್ಲೇ ಒಂದ್ ಪ್ರಯತ್ನ ಮಾಡಿ. ನಮ್ಗೆ ಒಂಥರ ಸಿದ್ಲಿಂಗ್ ಒಂದ್ ಪ್ರಯತ್ನ ಮಾಡ್ತಾ ಇದ್ರು, ಭೂತಯ್ಯನ ಮಗ, ಬಂಗಾರದ ಮುಂಚ. ನೀವು ಆ ನಿಟ್ಟಿನಲ್ಲಿ ಹಳ್ಳಿ ಸೊಗಡಿನ ಕತೆಗಳನ್ನ ಹೇಳಿ ತುಂಬಾ ಡೈರೆಕ್ಟರ್ ನನಗೆ ಫೋನ್ ಮಾಡಿ ಅವಾಗ ಅದೇ ಹೇಳಿದ್ರು. ನನ್ನಲ್ಲಿ ಅವಾಗ ಯೋಚನೆ ಮಾಡಿದ್ದೆ ಅಷ್ಟೇ. ಇವಾಗ ಯಾವ್ದೋ ಇಲ್ಲಿ ನಾವು ನೋಡ್ಲಾರ್ದನ್ನ ಇಮ್ಯಾಜಿನ್ ಮಾಡಿ ಅದ್ ಮಾಡೋದ್ರಿಂದ ಇದು ನನಗೆ ತುಂಬಾ ಹಿಡಿತಾ ಇದೆ. ಇದನ್ನ ಮಾಡ್ಕೊಂಡು ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಇದು ಮಾಡೋಣ, ಆಮೇಲೆ ಬೇರೆದ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ನೆಕ್ಸ್ಟ್ ಮಾಡೋದು ಆ ತರದ ಒಂದು ಹಳ್ಳಿ ಸೊಗಡಿನ ಮಾಸ್ ಕಲ್ಟ್ ಮೂವಿನೇ ಒಂದು ಟ್ರೈ ಮಾಡ್ತಾ ಇರೋದು. ಅದರಲ್ಲಿ ವಿಜಯ್ ಸರ್ ಬಿಟ್ಟು ಬೇರೆ ಯಾರೆಲ್ಲ ಇದಾರೆ ಕಾಸ್ಟಿಂಗ್? ಅದು ಇವಾಗ ಅವರು ಮಗಳು ಮಾಡ್ತಾ ಇದಾರೆ. ಸರ್ ಮಗಳೇ ಹೀರೋಯಿನ್ ಅಲ್ಲ, ಅದು ಅವ್ರ ಮಗಳ ಕ್ಯಾರೆಕ್ಟರ್ನೇ ಮಾಡ್ತಾ ಇದಾರೆ. ವಿಜಯ್ ಸರ್ ಮಗಳ ಕ್ಯಾರೆಕ್ಟರ್ನೇ ಮಾಡ್ತಾ ಇದಾರೆ.
ಸೊ ಅದು ಒಂದು ರಿವೀಲ್ ಆಗಿದೆ. ಇನ್ನೂ ಬೇರೆ ಬೇರೆ ಹಂತದಲ್ಲಿ ಇನ್ನೂ ಆಗಿಲ್ಲ, ಹೀರೋಯಿನ್ ಇನ್ನೂ ಆಗಿಲ್ಲ, ಎಲ್ಲವೂ ನಡೀತಾ ಇದೆ. ಹೀರೋಯಿನ್ ಅದು ಇದೆಲ್ಲ ನಡೀತಾ ಇದೆ. ಅದು ಒಂದ್ ಸ್ವಲ್ಪ ಒಂದು 90s ಒಳಗಡೆ ಬರುವಂತಾನೆ ಕಥೆನೆ. ನಾವೆಲ್ಲ ಅದೇ ಟೈಮ್ ಬೆಳೆದ್ರಿಂದ ಅವಾಗ ನಡೆಯುತ್ತೆ. ಒಂದು ತುಂಬಾ ಸ್ಪೆಷಲ್ ಸ್ಟೋರಿ ಅದು ಆಕ್ಚುಲಿ. ತುಂಬಾ ಒಳ್ಳೆ ಸಬ್ಜೆಕ್ಟ್. ಅದು ಈಗಿನ ಹಳ್ಳಿಗಳಿಗೆ ಅದು ಇವಾಗ್ಲೂ ಅದು ಅಗತ್ಯ. ಸೊ ಆ ತರದ್ ಒಂದು ಬೆಳವಣಿಗೆ ಆಗ್ಬೇಕು ಅನ್ನೋದಕ್ಕೊಂದು ಒಂದು ಮಾಡ್ತಾ ಇರೋದು. ಗುಡ್ ಸಬ್ಜೆಕ್ಟ್. ನಾನು ಮೋಸ್ಟ್ಲಿ ಫೆಬ್ರವರಿ ಎಂಡಿಂಗ್ ಆ ತರದ್ದು ಶೂಟ್ ಹೋಗ್ಬೇಕು ಅನ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಓಕೆ. ಆಮೇಲೆ ಶರಣ್ ಸರ್ ಜೊತೆ ಯಾವ ರೀತಿಯ ಜಾನರ್? ಗುರು ಶಿಷ್ಯರ ಅದೇ ತರ ಇರುತ್ತೆ ಅಲ್ಲ, ಕಾಮಿಡಿ ಸಬ್ಜೆಕ್ಟ್? ಶರಣ್ ಸರ್ ಜೊತೆ ನನ್ಗೆ ಒಂದ್ ಸ್ವಲ್ಪ ಅದು ಕೂಡ ಪಿರಿಯಾಡಿಕ್. ಅದು ಕೂಡ ಅದು ಅವಾಗ ಆಗಿ ನೋಡ್ಕೊಂಡು ಡಿಟೆಕ್ಟಿವ್ ಥ್ರಿಲ್ ಇಟ್ಕೊಂಡು ಒಂದು ಟ್ರೈ ಮಾಡ್ತಾ ಇದೀವಿ. ಕಾಮಿಡಿ ಒಂದ್ ಇಟ್ಕೊಂಡು ಒಂದು ಟ್ರೈ ಮಾಡ್ತಾ ಇರೋದು. ಅದು ಒಂದ್ ಸ್ವಲ್ಪ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಬೇರೆ ಲೆವೆಲಿನ ಒಂದು ಕಂಟೆಂಟ್. ಅದು ನೋಡ್ಬೇಕು. ಅದು ಇವಾಗ ನೆಕ್ಸ್ಟ್ ಅದ್ರದ್ದೊಂದು ಮಾತುಕತೆ ಇದೆ. ಓಕೆ. ಕಾಟೇರ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಟೆಕ್ನಿಕಲಿ ಏನೇನ್ ಟ್ರೈ ಮಾಡಿದ್ರಿ? ಟೆಕ್ನಿಕಲಿ ಅಂತಂದ್ರೆ ನಾವು ಅದೇ ಹೇಳ್ತಿರೋದು, ಇದನ್ನ ಊರಿನ ಕತೆ ಕಟ್ಟಿಕೊಡೋದಾಗಿರೋದ್ರಿಂದ ನಾವು ತುಂಬಾ ಸ್ಪೆಷಲ್ ಆಗಿ ಬೇರೆ ರಾಜ್ಯದಿಂದ ಅಥವಾ ಹೊರ ದೇಶದಿಂದ ಇದು ತರಿಸಿದ್ವಿ ಇದು ಅಂತ ಏನಿಲ್ಲ. ಯೂಶುವಲಿ ನಾವು ಇಂಡಿಯಾ ಇದ್ರಲ್ಲಿ ಏನ್ ಬಳಸಿದ್ವಿ ಪ್ಯಾಂಥಮ್ ಇಂದ ಹಿಡಿದು ಆ ತರದ್ದೇ ಇದೆ. ಯಾಕಂದ್ರೆ ಈ ಕತೆಗೆ ಅಷ್ಟೇ ಅಗತ್ಯ ಇರ್ತಿದ್ವಿ. ಅಷ್ಟು ಬಿಟ್ರೆ ನಾವು ಇನ್ನು ಬೋರ್ಡ್ ತರಿಸಿದ್ವಿ ಅದ್ ತರಿಸಿದ್ವಿ ಆ ತರದ್ದೇ ಏನಿಲ್ಲ. ಟೆಕ್ನಿಕಲಿ ಆತರ. ಬಟ್ ಇದೇ ನಮ್ಮ ಕತೆಗೆ ಸಾಕಾಗಷ್ಟು ಆಗಿತ್ತು ಅಷ್ಟೇ. ಓಕೆ. ಈಗ ನಿಮ್ಗೆ ಒಬ್ರು ಪ್ರೊಡ್ಯೂಸರ್ ಸಿಗ್ತಾರೆ, ದುಡ್ಡಿನ ತಲೆ ಕೆಡ್ಸ್ಕೋಬೇಡಿ ಜಡೇಶ್ ಅವರೇ, ಒಂದು ಸಿನಿಮಾ ಮಾಡಿ ಅಂತಾರೆ. ಅವಾಗ ಯಾವ ತರ ಸಿನಿಮಾ ಮಾಡ್ತಿದ್ ನೀವು? ಫುಲ್ ಫ್ರೀಡಮ್ ಇದೆ ನಿಮ್ಗೆ, ಏನ್ ಬೇಕಾದ್ರೆ ಮಾಡೋದು. ಅಲ್ಲ, ಇವಾಗ ಆ ಫ್ರೀಡಮ್ ಇದ್ದ ಪ್ರೊಡ್ಯೂಸರ್ನೇ ಆಯ್ಕೆ ಮಾಡೋದು. ಯಾಕಂದ್ರೆ ದಿವಸ ಬೇರೆ, ಇವಾಗ ಬೇರೆ. ಇವಾಗ ನಾವು ಅದೇ ಫ್ರೀಡಮ್ ನಿರ್ಮಾಪಕರನ್ನೇ ಆಯ್ಕೆ ಮಾಡ್ಕೊಂಡು ಕತೆಗೆ ಎಷ್ಟು ಬೇಕಾಗುತ್ತೆ. ಅಂದ್ರೆ ಅನಗತ್ಯನೂ ಕಷ್ಟನೇ. ತುಂಬಾ ಅನಗತ್ಯವಾಗಿ ತುಂಬಾ ಸಿನಿಮಾಗೆ ವೇಸ್ಟ್ ಮಾಡೋದು ಅದು ತೊಂದರೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಸದ್ಯ ಮಟ್ಟದಲ್ಲಿ ಸ್ಮಾಲ್ ಒಂದ್ ಇದ್ರಲ್ಲಿದೆ. ನೀವು ಅನಗತ್ಯ ವೇಸ್ಟ್ ಮಾಡಿ ಹೋಗ್ತಾ ಹೋದ್ರೆ ರಿಟರ್ನ್ಸ್ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲು ನಾವು ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ನಮ್ಮ ಇದ್ರಲ್ಲಿ ಮಾಡಿದ್ರೆ ಅವ್ರು ಕೊಡ್ತಾರೆ ಅಂತ ನಾವು ಮಾಡಕ್ ಹೋದ್ರೆ ಅದು ವರ್ಕ್ ಆಗಲ್ಲ. ನನ್ ಕತೆಗೆ ಅದು ಬೇಕಿತ್ತ ಅನ್ನೋದು ಬಹಳ ಮುಖ್ಯ. ಮೊದ್ಲು ಬೇಕಿತ್ತ ಅಂತ. ಇವಾಗ ದುಡ್ಡು ಕೊಡ್ತಾರೆ ಅಂತಂದ ಅಲ್ಲಿ ಅಗತ್ಯ ಇಷ್ಟು, ಇನ್ನು ಅನಗತ್ಯ ಆಯ್ತು ಅದ್ ಕತೆಗೆ ಮಿಸ್ ಹೊಡಿತಾನೆ ಇರುತ್ತೆ. ನಮ್ಗೇನ್ ಬೇಕು ಅವ್ರು ಕೊಡ್ಲಿಲ್ಲ ಅಂದ್ರೆ ತಗೋಬೇಕು. ತುಂಬಾ ಕೊಡ್ತಾರೆ ಅಂದ್ರೆ ಬೇಡ ಅನ್ಬೇಕು. ಯಾವಾಗ ಬೇಕು ಅನ್ನೋದು ಗೊತ್ತಿರುತ್ತೋ ಬೇಡ ಅನ್ನೋದು ಗೊತ್ತಿರ್ಬೇಕು. ಸುಮ್ನೆ ಕೊಡ್ತಿದಾರೆ ಅಂತ ಸೇರ್ಸ್ಬಿಟ್ರೆ ನಿಜವಾಗ್ಲೂ ವರ್ಕ್ ಆಗಲ್ಲ. ನಮಗ್ ಬೇಕಾ ಕಾಡಿ ಬೇಡಿ ಆ ಪ್ರೊಡ್ಯೂಸರ್ ಕೊಡ್ಲಿಲ್ಲ ಅಂದ್ರೆ ಆ ಟೆಕ್ನಿಷಿಯನ್ ಅಥವಾ ಯಾರನ್ನ ಹಿಂದೆ ಅಥವಾ ಯಾರ್ದೋ ಇಸ್ಕೊಂಡ್ ಮುಂದಾದ್ರೆ ನಾವು ಅದಕ್ಕೆ ನ್ಯಾಯ ಒದಗಿಸ್ಕೋಬೇಕು. ಡೈರೆಕ್ಟರ್ ಬೇಕಂದ್ರೆ ಅಷ್ಟು ಬಿಡ್ಬೇಕು. ಅವ್ರು ಕೊಡ್ತಾರೆ ಅಂತ ಮಾಡಿದ್ರೆ ಅದನ್ನು ಪ್ರಾಬ್ಲಮ್. ಓಕೆ. ಈಗ ನಿಮ್ಮ ಜನರೇಷನ್ ಡೈರೆಕ್ಟರ್ ತುಂಬಾ ಜನ ಬರ್ತಾ ಇದ್ದಾರೆ. ನಿಮ್ಮ ಒಂದು 3 ಸಿನಿಮಾ ಒಂದು ರೇಂಜಿಗೆ ನೀವು ರೀಚ್ ಆಗಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೆ ಏನಾದ್ರು ಅಡ್ವೈಸ್ ಕೊಡೋದಾದ್ರೆ ಏನು? ನಾವು ಅಡ್ವೈಸ್ ಇಲ್ಲ. ಈಗಿನ ಜನರೇಷನ್ ಸ್ವಲ್ಪ ನಾನು ಬೇರೆ ಬೇರೆ ಆರ್ಟಿಸ್ಟ್ ಜೊತೆ ಇವಾಗ ಆಡಿಷನ್ ಅದೆಲ್ಲ ನಡೀತಾ ಇರುತ್ತಲ್ಲ, ನನ್ಗೆ ಅವ್ರು ಹೇಳ್ತಿರೋದೇ ಈಗಿನ ಹೊಸ ನಿರ್ದೇಶಕರು ಬರ್ತಾ ಇದಾರೆ ಅಂದ್ರೆ ಕ್ಯಾರೆಕ್ಟರ್ಗಳನ್ನ ಬರಿತಾ ಇದ್ದಾರೆ, ಪಾತ್ರಗಳನ್ನ ಬರಿತಾ ಇದ್ದಾರೆ. ಅಂದ್ರೆ ಇವಾಗ ಹೀರೋ ಹೀಗಿರ್ಬೇಕು, ಹೀರೋಯಿನ್ ಅಲ್ಲಿ ಪಾತ್ರಗಳಾಗಿ ಸಪೋರ್ಟಿಂಗ್ ಪಾತ್ರಗಳ ಕೂಡ ಅಲ್ಲಿ ಕ್ಯಾರೆಕ್ಟರ್ಗಳನ್ನ ಬರಿತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಪಾತ್ರಗಳನ್ನೇ ಹುಡುಕ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಬೆಳವಣಿಗೆ ಕನ್ನಡ ಇಂಡಸ್ಟ್ರಿ. ನಮ್ಗೆ ಎಷ್ಟೋ ಮೊನ್ನೆ ಒಬ್ರು ಅದೇ ಹೇಳಿದ್ರು, ನಮಗೂ ಒಂದು ಪಾತ್ರಗಳು ಸಿಗ್ತಾ ಇದೆ ಇವಾಗ. ಈ ಸಿನಿಮಾದಲ್ಲಿ ಈ ತರ ಪಾತ್ರ, ಈ ಸಿನಿಮಾದಲ್ಲಿ ಈ ತರ ಪಾತ್ರ, ಈ ತರ ಅಂದ್ರೆ ಅವ್ರು ಖುಷಿಯಾಗಿ ಹೇಳ್ತಾ ಇದ್ರು. ಖುಷಿ ಆಗ್ತದೆ ಸರ್, ಎಲ್ಲೋ ಇಂಡಸ್ಟ್ರಿ ಬೇರೆ ಹತ್ತ ಸಾಗುತ್ತೆ. ಸೊ ಇದೇ ಒಳ್ಳೆ ಬೆಳವಣಿಗೆ. ಬಟ್ ಇದೇ ಒಂದು ಪ್ರಯತ್ನ ನಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಓಕೆ. ಅಷ್ಟೇ. ನಿಮಗೆ ಏನಾದ್ರು ಶೇರ್ ಮಾಡ್ಕೊಳ್ಳೋದಿತ್ತ? ನಮ್ದೇನ್ ಸೇರಿಲ್ಲ. ಅಷ್ಟೇ ಕನ್ನಡ ಸಿನಿಮಾನ ನೋಡ್ಬೇಕು. ಕನ್ನಡ ಸಿನಿಮಾಗೆ ಇವಾಗ ಮೇನ್ ಆಗಿ ಹೇಳ್ಬೇಕಂದ್ರೆ ರೈಟರ್ಸ್ ಕಡಿಮೆ ಇದ್ದಾರೆ. ಅದ್ರದ್ದು ಅಗತ್ಯ ತುಂಬಾ ಇದೆ. ಹೊಸ ಹೊಸ ರೈಟರ್ಸ್ ಬರಹಗಾರರು ಬರ್ಬೇಕು. ಆ ಬರಹಗಾರರಿಗೆ ಅವ್ರಿಗೆ ಸಲ್ಬೇಕಾದ ಸಂಭಾವನೆ ಸಲ್ಬೇಕು, ಮತ್ತೆ ಅವ್ರಿಗೊಂದು ಸ್ಟೇಜ್ ಆಗ್ಬೇಕನ್ನೋದು ನನ್ನ ಉದ್ದೇಶ. ಈ
ಇವಾಗ ನಮ್ದು ಕಾಟ್ಯಾರ ನೋಡಿ, ನಾನೊಬ್ಬ ಡೈರೆಕ್ಟರ್ ಆಗಿನೂ ಇದಕ್ಕೊಂದು ರೈಟರ್ ಕೊಟ್ಟೆ. ಯಾಕಂದ್ರೆ ನೀವು ನನಗೆ ಅದು ಒಂದು ಸೂಕ್ತ ಒಂದು ಸ್ಟೇಜ್ ಸಿಗ್ತದೆ, ಎಲ್ಲ ಸಿಗ್ತಾ ಇದೆ. ಸೊ ಅದೇ ತರ ನೆಕ್ಸ್ಟ್ ಬರೋರ್ಗೆ ಸಿಗ್ಬೇಕು. ಅಂದ್ರೆ ಯಾವಾಗ ರೈಟರ್ಸ್ ಗುಂಪುಗಳು ಬರೋರು ಜಾಸ್ತಿ ಆಗ್ತಾರೆ ಅವಾಗ ಇಂಡಸ್ಟ್ರಿ ಸಮೃದ್ಧಿ ಆಗಿರುತ್ತೆ. ನಾನು ಹೊಸ ಬರೋರ್ಗೆ ಅದೇ ಹೇಳುದು, ಒಂದು ಹೊಸ ಕಂಟೆಂಟ್ ಗಳನ್ನ ತಗೊಂಬನ್ನಿ, ಅಪ್ರೋಚ್ ಮಾಡಿ. ಇವತ್ತು ತುಂಬಾ ಅದು ಅವ್ರ ಅಗತ್ಯ ತುಂಬಾ ಇದೆ. ಮತ್ತೆ ಅವ್ರನ್ನ ಬರಹಗಾರ ನಾವು ನಮ್ಮಂತ ನಿರ್ದೇಶಕರು ಮತ್ತೆ ನಿರೂಪಕರು ಉಳಿಸ್ಕೊಳ್ಬೇಕಾಗಿದೆ. ಇಲ್ಲಿ ಇವರು ಉಳಿಸ್ಕೊಳ್ಬೇಕಾಗಿದೆ, ಅವರು ಬರೋ ಸಂಖ್ಯೆನೂ ಜಾಸ್ತಿ ಆಗ್ಬೇಕಿದೆ. ಇವೆರಡು ಅಗತ್ಯ ಇದೆ. ಇದು ಅರ್ಥ ಮಾಡ್ಕೊಂಡು ಇಂಡಸ್ಟ್ರಿ ಬರೀ ನಾನೊಂದೇ ಸರ್ವೈವ್ ಆಗ್ಬಿಡ್ಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ನಾವು ಮಿಸ್ಯೂಸ್ ಮಾಡ್ಕೊಂಡ್ರೆ ಅಲ್ಲಿ ಬರೋರ್ಗು ಕಷ್ಟ ಆಗುತ್ತೆ. ಅದು ಇಂಡಸ್ಟ್ರಿ ಆಗಿ ಮುಂದೆ ಅದು ಪ್ರಾಬ್ಲಮ್ ಆಗುತ್ತೆ ಪೀಳಿಗೆಗೆ. ಅದಕ್ಕೋಸ್ಕರ ಬರಹಗಾರರು ಒಂದು ರೆಸ್ಪೆಕ್ಟ್ ಸಿಕ್ಬಿಟ್ಟು ಅವ್ರಿಗೊಂದು ಸಂಭಾವನೆ ಆಗ್ಲಿ ಮತ್ತೆ ಅವ್ರಿಗೊಂದು ಸ್ಟೇಜ್ ಆಗ್ಲಿ ಸಿಗ್ಬೇಕನ್ನೋದು ನನ್ನ ಒಂದು ಗುರಿ ಅಷ್ಟೇನೆ. ಅವ್ರಿದ್ರೇನೆ ಇಂಡಸ್ಟ್ರಿ. ಓಕೆ, ಈಗ ನೋಡಿ, ವರ್ಷಕ್ಕೆ ಒಂದು 200 ಚಿಲ್ಲರೆ ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರೊಂದು 10-12 ಸಿನಿಮಾನ ಜನ ಬಂದು ಥಿಯೇಟರ್ ನೋಡ್ತಾರೆ. ಇದಕ್ಕೆ ಪರಿಹಾರ ಏನ್ ಮಾಡಬಹುದು? ಇದು ಪರಿಹಾರ ಇಲ್ಲ, ಎಲ್ಲ ಇಂಡಸ್ಟ್ರಿ ಕಥೆನೇ ಇದೆ. ಎಲ್ಲದಕ್ಕೂ 10-12% ಅಷ್ಟೇ ರಿಸಲ್ಟ್ ಇರೋದು ಎಲ್ಲ ಇಂಡಸ್ಟ್ರಿಯಲ್ಲಿ. ಬಟ್ ಬೇರೆ ಇಂಡಸ್ಟ್ರಿಯಲ್ಲಿ ಇನ್ನೂ ಹಾಕಿದ್ ಸ್ವಲ್ಪ ರಿಟರ್ನ್ಸ್ ಇದೆ. ಅಂದ್ರೆ ಅವ್ರು ಎಷ್ಟು ಹಾಕಿರ್ತಾರೆ ಅದು ಅಟ್ಲೀಸ್ಟ್ ಅವರು ಸೋತು ದುಡ್ಡು ಲಾಸ್ ಆಗಲ್ಲ. ಕೆಲವು ಪರ್ಸೆಂಟೇಜ್, ಬಟ್ ಸಕ್ಸಸ್ ರೇಟ್ ಸೇಮ್ 10% ಸಕ್ಸಸ್ ಎಲ್ಲ ಇಂಡಸ್ಟ್ರಿ. ನಮ್ದ್ರಲ್ಲಿ ಸ್ವಲ್ಪ ಅದು ಆಗ್ತಾ ಇಲ್ಲ. ಅದೊಂದು ಆಗ್ಬೇಕು. ಅದೇ ಈ ತರದೊಂದು ಬರಹಗಾರರು ಬಂದ್ರೆ ಅದೆಲ್ಲ ಸರಿ ಆಗುತ್ತೆ. ಒಂದು ಹೋಗ್ ಬರ್ಬೇಕು. ಕಾರಣ ಪ್ರತಿ ಸಿನಿಮಾನು ಚೆನ್ನಾಗಿರ್ತವೆ ಅನ್ನೋದು. ಅವ್ರಿಗೊಂದ್ ಸ್ವಲ್ಪ ಕನ್ನಡ ಆಡಿಯೋದು ಒಂದು ಅಡಿಕ್ಷನ್ ಶುರು ಆಗ್ಬೇಕು. ಈ ವಾರ ಒಳ್ಳೆ ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಸಿನಿಮಾ ನೋಡಿದ್ರೆ 5ನೇ ಸಿನಿಮಾ ಅವರೇ ನೋಡ್ಕೊಂಡು ಹೋಗ್ತಾರೆ. ಸೊ ಅದೊಂದು ಆಗ್ಬೇಕು ಅಷ್ಟೇ. ಆಮೇಲೆ ಇದು ಈಗ OTT ಅಲ್ಲಿ ಕನ್ನಡ ಕಂಟೆಂಟ್ ಗಳಿಗೆ ಅನ್ಯಾಯ ಆಗ್ತಾ ಇದೆ, ಅಂದ್ರೆ ತಗೋತಾ ಇಲ್ಲ. ಅದಕ್ಕೆ ಏನ್ ರೀಸನ್ ನೀವು ಕಂಡು ನಿರ್ದೇಶಕರಾಗಿ ಏನ್ ರೀಸನ್ ಅನ್ಕೊಂತೀರಿ? ಹೌದು. ಯಾಕಂದ್ರೆ ನಮಗೂ ಅದೇ ವಿಚಾರನೆ ಸ್ವಲ್ಪ ಮನನ ಮಾಡುತ್ತೆ. ಟೀಮು ಯಾರು ಸಿಕ್ಕರೆ ಅದನ್ನೇ ಹೇಳ್ತಾರೆ. ಹಂಗ್ ನೋಡಿದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ OTTಗೆ ಸಬ್ಸ್ಕ್ರೈಬ್ಸ್. ಯಾಕೆ ತಗೋತಿಲ್ಲ ಅನ್ನೋದು ಒಂದು ಪ್ರಶ್ನೆ. ಬಿಕಾಸ್ ಅವ್ರ ರೀಸನ್ ಕೊಡೋದೇ ಕ್ವಾಲಿಟಿನೇ ಹೇಳ್ತಾರೆ. ಅದು ಒಂದಕ್ಕೊಂದು ಚೈನ್ ಲಿಂಕ್. ಅಂದ್ರೆ ಒಂದ್ ಸಡನ್ಲಿ ಯಾವ್ದೋ 1% 100% ಕ್ವಾಲಿಟಿ ನಾವು ತೊಗೊಳಕ್ಕಾಗಲ್ಲ. ಒಂದಕ್ಕೊಂದು ರೈಸ್ ಆಗ್ಬೇಕು. ಅದ್ರ ಬಗ್ಗೆ ನಮ್ಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ನನಗೆ OTT ಬಗ್ಗೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ಓಕೆ, ನಿಮ್ಮ ಡೈರೆಕ್ಟರ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.